ಬಟ್ ಅನೇಕ ಕಡೆ ಗೊಂದಲಗಳಿದಾವೆ. ಇವತ್ತು ಕೂಡ ಜೆಡಿಎಸ್ 2011 ನಂತರ 2021ಕ್ಕೆ ಜನಗಣತಿ ಆಗಬೇಕಿತ್ತು. ಆದರೆ ಕೋವಿಡ್ ಬಂತು, ಅದಾದ ನಂತರ ಜನಗಣತಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆ. ಇದರಲ್ಲಿ 2 ವಿಧಾನವಿದಾವೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಹೇಳಿ ಪ್ರತಿ ವರ್ಷನೂ ಮಾಡ್ತಾರೆ. ಈ ಒಂದು ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ಬೇಕು ನಾವು. SIR ಗೂ SSR ಗೂ ಏನ್ ವ್ಯತ್ಯಾಸ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸ್ಪೆಷಲ್ ಸಮ್ಮರಿ ರಿವಿಷನ್ ಪ್ರತಿ ವರ್ಷನೂ ನಡೆಯುತ್ತೆ. ಅದರಲ್ಲಿ ಜನ ವಾಲಂಟಿಯರ್ ಆಗಿ ಸ್ವಇಚ್ಛೆಯಿಂದ ಪಾರ್ಟಿಸಿಪೇಟ್ ಮಾಡಬಹುದೇ ಹೊರತು ಅದೇನು ಕಡ್ಡಾಯ ಇರಲ್ಲ. ಈ ಸ್ಪೆಷಲ್ ಸಮ್ಮರಿ ರಿವಿಷನ್ ನಲ್ಲಿ ಹೊಸದಾಗಿ ಯಾರಾದ್ರೂ ಮತದಾರರ ಪಟ್ಟಿಗೆ ನೋಂದಣಿ ಮಾಡ್ಕೊಳ್ಬೇಕು, 18 ವರ್ಷ ಆಗಿದೆ, ಅವ್ರು ವಾಲಂಟಿಯರ್ ಆಗಿ ಹೋಗಿ ನಮ್ಮ ಹೆಸರು ಸೇರಿಸಿ ಅಂತ ಬರ್ತಾರೆ. ಇನ್ನು ಕೆಲವರು ಅಡ್ರೆಸ್ ಚೇಂಜ್ ಆಗಿದೆ, ಅದನ್ನು ಮಾಡಿಫಿಕೇಶನ್ ಮಾಡಿ ಅಂತ ಬರ್ತಾರೆ. ಇನ್ನು ಕೆಲವರು ಡೆತ್ ಆಗಿದೆ, ಅದನ್ನ ಡಿಲೀಷನ್ ಮಾಡಿ ಅಂತ ಬರ್ತಾರೆ. ಇದು ಕಡ್ಡಾಯ ಅಲ್ಲ, ಇದು ಸ್ವಇಚ್ಛೆಯಿಂದ ಮಾಡುವಂತದ್ದಾಗಿದೆ. ಆದ್ರೆ ಕೇಂದ್ರ ಸರ್ಕಾರ ಜನಗಣತಿನೂ ಆಗಿಲ್ಲ, ಆದ್ರೆ ಈ ಮತದಾರ ಪಟ್ಟಿಯನ್ನ ಸೂಕ್ತ ರೀತಿಯಲ್ಲಿ ಪರಿಷ್ಕರಣೆ ಮಾಡಬೇಕಾದ ಅಗತ್ಯತೆಯನ್ನ ಮನಗಂಡು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಪ್ರಾರಂಭವನ್ನ ಮಾಡಿದೆ. ಇದರ ವಿಶೇಷತೆ ಏನು ಅಂತಂದ್ರೆ 2002ಕ್ಕಿಂತ ನಂತರ ಯಾರ್ಯಾರು ಮತದಾರ ಪಟ್ಟಿನಲ್ಲಿದ್ದಾರೆ ಅವರು 2025ರಲ್ಲಿ ಇದ್ರು ಕೂಡ ಅವರು 2002ರ ನಂತರ ಬಂದಿರುವಂತವರು ಸೂಕ್ತ ದಾಖಲೆಗಳನ್ನ ಕೊಡ್ಲೇಬೇಕು. ಇದು ಸ್ವಇಚ್ಛೆ ಇಲ್ಲ, ಇದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಸ್ಪೆಷಲ್ ಸಮ್ಮರಿ ರಿವಿಷನ್ ಅಲ್ಲಿ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಳೋದು, ಡಿಲೀಷನ್ ಅಥವಾ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಸ್ವಇಚ್ಛೆ ಆಗಿದ್ರೆ ಇಲ್ಲಿ ಡೂಪ್ಲಿಕೇಶನ್ ನ ತಡಿಬೇಕು. ಯಾಕಂದ್ರೆ ಒಂದಕ್ಕಿಂತ ಹೆಚ್ಚು ಕಡೆ ಅವ್ರದ್ದು ಮತದಾರರ ಪಟ್ಟಿಲಿ ಇರ್ತಾರೆ. ಆಮೇಲೆ ಯಾರು ತೀರ್ಕೊಂಡಿದ್ರೆ ಕಡ್ಡಾಯವಾಗಿ ಏನೋ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟು ಅದನ್ನ ಡಿಲೀಷನ್ ಮಾಡಬೇಕು. ಇನ್ನು ಕೆಲವು ಕಡೆ ಈ ವಲಸೆ ಕಾರ್ಮಿಕರು ಇರ್ತಾರೆ, ಅವರು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಹಾಗಾಗಿ 4-6 ಕಡೆ ಅವರು ಮತದಾರರ ಪಟ್ಟಿಯಲ್ಲಿ ಇರ್ತಾರೆ. ಅದನ್ನೆಲ್ಲ ಗುರುತು ಮಾಡಿ ಅದನ್ನ ಡಿಲೀಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಮಾಡಿದ್ದಾರೆ. ನಾವು ಇದನ್ನ ಮನೆಗೂ ಹೋಗಿ PLOಗಳು PLA 1 PLA 2 ಹೋಗ್ಲೇಬೇಕಾಗಿರೋ ಕಾರಣ ಏನು ಅಂತಂದ್ರೆ ಡೋರ್ ನಂಬರ್ ನೀವು ಪ್ರತಿ ಮನೆಗೂ ಹೋಗದೆ ಇದ್ರೆ ಆ ಮನೆಯಲ್ಲಿ ಅವ್ರು ವಾಸ ಇದಾರೆ ಇಲ್ವಾ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ. 2018ರಲ್ಲಿ ಇದೇ ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೂಗಳ ಮನೆ, ಹಿಂದೂಗಳ ಖಾಲಿ ಸೈಟ್, ಆದ್ರೆ ಅದರಲ್ಲಿ ಮುಸಲ್ಮಾನರ ಮತದಾರರು ವಾಸವಾಗ್ತಿದ್ರು. ಒಂದೊಂದು ಖಾಲಿ ಸೈಟ್ ಅಲ್ಲಿ 20 ಜನದೆಲ್ಲ ಹೆಸರು ಪಟ್ಟಿನಲ್ಲಿತ್ತು. ಈ ರೀತಿ ಈ ತರ ಮೋಸ ಮಾಡುವಂತದ್ದು, ಈ ತರ ಡ್ಯೂಪ್ಲಿಕೇಶನ್ ಅಥವಾ 16 ಕಡೆ ತಮ್ಮ ಮತಗಳನ್ನ ಸೇರಿಸಿಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರುವಂತದ್ದು, ಇದನ್ನೆಲ್ಲ ತಡೆಯುವಂತ ಉದ್ದೇಶವನ್ನ SIR ಇಟ್ಕೊಂಡಿದೆ. ಹಾಗಾಗಿ PLOಗಳು PLA 2 ಜೊತೆ ಪ್ರತಿ ಮನೆಗೂ ಕಡ್ಡಾಯವಾಗಿ ಹೋಗ್ಬೇಕು. ಆದ್ರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ನವರು ಬಹಳ ಸೀರಿಯಸ್ ಆಗಿ ತಗೊಂಡ್ರು. ನಾವು ನೋಡ್ರಿ ಯಾವತ್ತು ಕಾಂಗ್ರೆಸ್ನವರು ಚುನಾವಣೆಗೆ ಬಂದು ಹಿಂದಿನ ದಿನ ಓಟಿಗೆ ಹಿಂದಿನ ದಿನ ಬಂದು ಕವರ್ ಕೊಡುವಂತವ್ರು SIR ಯಾಕಪ್ಪ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂತಂದ್ರೆ ಎಲ್ಲೆಲ್ಲಿ ಡೋರ್ ಸಂಖ್ಯೆ ಹುಡ್ಕೊಂಡು ಹೋದ್ರೆ ಅಲ್ಲಿ ವಾಸನೆ ಇರಲ್ಲ, ಆ ಮತಗಳು ಡಿಲೀಟ್ ಆಗುತ್ತೆ. ಹಾಗಾಗಿ ಇವತ್ತು ಮಸೀದಿ ಹತ್ರ ಇಲ್ಲ ಚೌಲ್ಟ್ರಿಗೆ ಕರೆಸಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅಲ್ಲೇನೆ ಎನ್ಯುಮರೇಷನ್ ಫಾರ್ಮ್ ತಗೊಂಡು ಅಲ್ಲೇ ತುಂಬಿಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಮುಖಾಂತರವಾಗಿ ಕಾಂಗ್ರೆಸ್ನವರು ಅಕ್ರಮ ಎಸಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನೇ ನಮ್ಮ ಬಿಜೆಪಿ ಮತ್ತು JDS ತಕರಾರು ತೆಗಿತಿರೋದು. SIR ಇಂಟೆನ್ಷನ್ ಪ್ರತಿ ಡೋರಿಗೆ ಹೋಗ್ಬೇಕು, ಅಲ್ಲಿ ವಾಸ ಇದಾರೆ ಅಂತ ನೋಡ್ಬೇಕು, ಅಲ್ಲಿ ಮರಣೋತ್ತರವಾದಂತ ಸರ್ಟಿಫಿಕೇಟ್ ಇದೆ ಅದನ್ನು ಕೊಟ್ಟು ಅದನ್ನ ಡಿಲೀಷನ್ ಮಾಡಬೇಕು, ಹೊಸದಾಗಿ ಆಡ್ ಮಾಡೋದಿದ್ರು ಅಲ್ಲಿ ಕೊಡಬೇಕು. 2002 ನಂತರ ಬಂದಿರುವಂತವ್ರು ದಾಖಲೆಗಳನ್ನು ಒದಗಿಸಬೇಕು. ಈ ಎಲ್ಲಾ ಕಾರಣಕ್ಕೋಸ್ಕರವಾಗಿ ಡೋರ್ ಟು ಡೋರ್ ಹೋಗುವಂತದ್ದು ಬಹಳ ಮುಖ್ಯವಾಗಿದೆ. ಆದ್ರೆ ಈ ತರ ಡೋರ್ ಟು ಡೋರ್ ಗೆ BLOಗಳನ್ನ ಕಳಿಸೋದು ಬದಲು PLOಗಳನ್ನೇ ನೀವು ಚೌಲ್ಟ್ರಿಗೆ ಮಸೀದಿಗೆ ಕರೆಸಿ ಯಾಕೆ ಸಾರ್ ಮಾಡ್ತಾ ಇದ್ದಾರೆ? DK ಶಿವಕುಮಾರ್ ಅವರೇ, ಯಾಕೆ ನಿಮ್ ಪಕ್ಷದವರು ಇಂತ ಕೆಲಸ ಇಳಿದಿದ್ದಾರೆ ದಯವಿಟ್ಟು ಹೇಳಿ. ನಾನು ನಮ್ಮ ಮೈಸೂರಿನ ಜಿಲ್ಲಾಧಿಕಾರಿಗಳನ್ನು ಕೇಳ್ಕೊಳ್ತೀನಿ, ಸರ್ ದಯವಿಟ್ಟು PLOಗಳನ್ನ ಮನೆ ಕಳಿಸ್ಬೇಕು. ಜೂನ್ 30ರಿಂದ ಸ್ಟಾರ್ಟ್ ಆಗಿದೆ, ಇವತ್ತಿಗೆ 7ನೇ ದಿನ ಆದ್ರೂ ಕೂಡ 10-20% ಮನೆನೂ ಕೂಡ ರೀಚ್ ಆಗಿಲ್ಲ. ಎನ್ಯುಮರೇಷನ್ ಫಾರ್ಮ್ ನ ಕೊಡಬೇಕು, ಮನೆ ಬಾಗ್ಲಿಗೆ ಹೋಗಿ ಕೊಡಬೇಕು, ಮನೆ ಯಜಮಾನನ ಹತ್ರನೇ ಸೈನ್ ಹಾಕ್ಸ್ಕೊಳ್ಬೇಕು. ಮರಣೋತ್ತರ ಏನು ನಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಆ ಸರ್ಟಿಫಿಕೇಟ್ ಕಡ್ಡಾಯ ಡಿಲೀಷನ್ ಮಾಡ್ಬೇಕು. ನೀವು ಚೌಲ್ಟ್ರಿ ಕರೆಸಿದ್ರೆ, ಮಸೀದಿ ಕರೆದ್ರೆ ನೀವು ಅಲ್ಲಿ ವಾಸವಾಗಿದಾರ, ಡೋರ್ ನಂಬರ್ ಇದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ನೀವು ಅನಧಿಕೃತವಾಗಿ ಒಂದಷ್ಟನ್ನ ಸೇರ್ಸ್ಕೊಳಕ್ ಇದರಿಂದ ಅವಕಾಶ ಆಗಲ್ವಾ? ಹಾಗಾಗಿ ಡೋರ್ ಹತ್ರಕ್ ನೀವು ಕಳಿಸ್ಲೇಬೇಕು. ಆಮೇಲೆ ನೀವು ಏನ್ ಮ್ಯಾಪಿಂಗ್ ಮಾಡಿದಿರಿ, ಮ್ಯಾಪಿಂಗ್ ಮಾಡ್ಬೇಕಾದ್ರೆ ಸತ್ತೋಗಿರೋರ್ನ ನೀವು ಪಟ್ಟಿಯಿಂದ ನೀವೇ ಕೈ ಬಿಡಬಹುದು. ಯಾಕಂದ್ರೆ ಕಾರ್ಪೊರೇಷನ್ ಅಲ್ಲಿ ದಾಖಲೆ ಇರುತ್ತೆ, ಸ್ಮಶಾನದಲ್ಲಿ ನಿಮ್ದು ಅದ್ಲೇ ಚಿತಾಗಾರಗಳು ಏನಿದಾವೆ
ಎಲ್ಲಿ ಸುಡ್ತಾರೆ ಅಲ್ಲಿನೂ ನಿಮ್ ದಾಖಲೆ ಇರುತ್ತೆ, ಕಬ್ರಿಸ್ತಾನದಲ್ಲಿ ದಾಖಲೆ ಇರುತ್ತೆ. ಅದನ್ನ ಯಾಕೆ ಸರ್ ತಗೊಂಡಿದ್ರೊಳಗಡೆ ಮರ್ಜ್ ಮಾಡ್ತಾ ಇಲ್ಲ ನೀವು? ಇದನ್ನ ಮಾಡ್ಬೇಕು ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ತೀನಿ. ಒಬ್ರು ಎಫಿಷಿಯಂಟ್ ಆಫೀಸರ್ ಇದ್ರಿ. ಆದ್ರೆ ಮೈಸೂರಿನಲ್ಲಿ ಮೊನ್ನೆ ಕೈಲಾಸಪುರಂ ಅಲ್ಲಿ ಹಾಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ಮಸೀದಿ ಕರ್ಸಿ ಚೌಲ್ಟ್ರಿ ಕರ್ಸಿ ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ಕೊಡುವಂತ ಕೆಲಸ ಆಗ್ತಿದೆ. ಇದು ಕಾನೂನಿಗೆ ವಿರುದ್ಧವಾದದ್ದಂತೂ. SIR ನ ಏನು ಗುರಿ ಉದ್ದೇಶ ಇದೆ ಅದನ್ನೇ ನಿಷ್ಫಲಗೊಳಿಸುವಂತ ಪ್ರಯತ್ನ ಆಗಿದೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ತೀನಿ. ಹಾಗೆಯೇ BLOಗಳು ಯಾರಿದ್ದಾರೆ ಅವರಿಗೆ ಏನಾಗಿದೆ ಅಂತಂದ್ರೆ ಹೆಚ್ಚು ಮನೆಗೆ ಹೋಗಕ್ ಆಗ್ತಾ ಇಲ್ಲ. ಅವ್ರು ಅದಕ್ಕೆ ಒಂದೊಂದು ಜನ ಒಂದೆಲ್ಲೋ ಚೌಲ್ಟ್ರಿನಲ್ಲೋ ಮಸೀದಿನಲ್ಲ ಕರೆದು ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ BLOಗಳಿಗೆ ಒಂದೊಂದು BLOಗಳಿಗೆ ಒಂದ್ ಕಡೆ ಒಂದೊಂದು ಬೂತ್ ಅಲ್ಲಿ 600 ಓಟ್ ಇರುತ್ತೆ, 800 ಓಟ್ ಇರುತ್ತೆ, ಕೆಲವು ಕಡೆ 1500 ಓಟ್ ಇದಾವೆ. ಕೆಲವರಿಗೆ 600 ಓಟ್ ಅಷ್ಟೇ BLOಗಳಿಗೆ ಸಿಗುತ್ತೆ, ಕೆಲವರಿಗೆ 1500 ಕೊಡುವ ಇದಿರುತ್ತೆ. ಅವ್ರು ಹೆಂಗ್ ಕೊಡಕ್ಕಾಗುತ್ತೆ ಎಲ್ಲ ಮನೆಗೆ ಹೋಗಕ್ಕೆ? ನಿಮ್ಮ ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ ERO ಇದಾರೆ, AERO ಇರ್ತಾರೆ, RI ಇರ್ತಾರೆ, ನಿಮ್ಮ AC ಇರ್ತಾರೆ. ಅವ್ರನ್ನೆಲ್ಲ ಏನ್ ಬರೀ ಸುಮ್ನೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು ಆ ಕಡೆ ಓಡಾಡ್ಕೊಳಕ್ ಬಿಟ್ಟಿದ್ದೀರಾ? BLOಗಳಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಇನ್ನೊಬ್ಬರನ್ನ ಕೊಡಿ ಸರ್. BLOಗಳು ಈಗ ಈ ತಿಂಗಳ 29ರವರೆಗೂ ಸತತವಾಗಿ 30 ದಿನ ಈ ಒಂದು ಕಸರತ್ತು ನಡೆಯುತ್ತೆ. ಆರೋಗ್ಯ ತಪ್ಪಬಹುದು, ಹೋಗದಲ್ಲೇ ಇರ್ಲಿಕ್ಕೆ ಆಗಬಹುದು, ಬೇರೆ ಎಮರ್ಜೆನ್ಸಿ ಬರ್ಬೋದು. ಅವರಿಗೆ ನಾವು ಅಸಿಸ್ಟ್ ಮಾಡ್ಲಿಕ್ಕೆ ನೀವು ಒಬ್ಬರನ್ನ ಕೊಡಿ ಸರ್. ಇವ್ರು ಈ ಅಧಿಕಾರಿಗಳಿದಾರಲ್ಲ ERO, AERO, RI, AC ಇವರೆಲ್ಲ ಇದಾರಲ್ಲ, ಇವ್ರನ್ನ ಈ ಕೆಲಸಕ್ಕೆ ತೊಡಗಿಸಿ ಅವ್ರಿಗೆ ಅಸಿಸ್ಟ್ ಮಾಡಿ. 600 ಜನ 700 ಜನ ಇರೋ ಕಡೆ ಆದ್ರೂ ಮಾಡ್ತಾರೆ ಕೆಲಸವನ್ನ. ಬಹಳ ಜನ BLOಗಳು ಯಾರಿದ್ದಾರೆ ರಿಟೈರ್ಮೆಂಟ್ ನ ಹಂತದಲ್ಲಿದ್ದಾರೆ. ಅವ್ರನ್ನೆಲ್ಲ ಎಲ್ಲಾ ಕಡೆ ಓಡಾಡಿ ಅಂತ ಹೇಳಕ್ ಆಗಲ್ಲ. ನೀವು ಅಂತಲ್ಲಿ ಸೂಕ್ತವಾದ ರಿಪ್ಲೇಸ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಎಲ್ಲಿ BLOಗಳು ಹೋಗಕ್ಕೆ ಆಗಿಲ್ಲ, ಇನ್ನೂ ಪ್ರಾರಂಭನೆ ಮಾಡಿಲ್ಲ, ಅಲ್ಲಿ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿ. ಯಾರಿಗೂ ಟಾರ್ಗೆಟ್ ರೀಚ್ ಆಗಕ್ ಆಗ್ತಿಲ್ಲ ಅವರಿಗೆ ನೋಟಿಸ್ ಕೊಡುವಂತದ್ದು ಮಾಡ್ತಿದ್ವಿ ಅಂತ ಹೇಳ್ತೀರಿ. ಹೋಗದಿದ್ದವ್ರನ್ನ ನೀವೇನೋ ಸಸ್ಪೆಂಡ್ ಮಾಡೋ ಕೆಲಸ ಮಾಡಿದೀರಾ? ಏನು ಆಕ್ಷನ್ ಇನಿಷಿಯೇಟ್ ಆಗ್ತಿಲ್ಲ, ಬರೀ ಹೇಳಿಕೆಗಳು ಬರ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀನಿ, ಮೈಸೂರು ಜಿಲ್ಲೆನಲ್ಲಿ ನಾವು 2014ರಿಂದ ಸ್ವತಃ ನಾನು ನೋಡಿದೀನಿ, ನಮ್ಮ ಖಾಲಿ ಸೈಟ್ ಗಳಲ್ಲೂ ಕೂಡ ಮುಸಲ್ಮಾನ ಓಟ್ಗಳು ಬಂದಿದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಉದ್ದೇಶವನ್ನ ನಿಷ್ಫಲಗೊಳಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ತನ್ನ ಆಡಳಿತ ಯಂತ್ರವನ್ನ ಯೂಸ್ ಮಾಡಿಕೊಂಡು ಮಾಡಕ್ಕೆ ಹೊರಟಿದೆ. ಇದಕ್ಕೆ ಬಿಜೆಪಿ JDS ನಾವು ತಕರಾರು ಎತ್ತಿದೀವಿ. ನೀವು ಆ ಉದ್ದೇಶ ನಿಷ್ಫಲ ಆಗಬಾರದು. ದಯವಿಟ್ಟು ಡೋರ್ ಟು ಡೋರ್ ಕೊಡೋ ಕಳಿಸೋ ಕೆಲಸ ಮಾಡಬೇಕು. ಕೆಲವೊಂದು ಬೂತ್ ಗಳಿಗೆ BLOಗಳು ಹೋಗೇ ಇಲ್ಲ. ಅವರಿಗೆ ಆಲ್ರೆಡಿ 6-7 ದಿನ ಅವರಿಗೆ ವೇಸ್ಟ್ ಆಗೋಯ್ತು. ನೀವು 21ರೊಳಗಡೆ ಮುಗಿಸ್ಬೇಕು ಅಂತ ಹೇಳ್ತೀರಿ, 29ರೊಳಗಡೆ ಹೇಗೆ ಮುಗಿಸಕ್ಕಾಗುತ್ತೆ? 7 ದಿನ ಇಲ್ಲಿ ಹೊರಟೋಗಿ ಆಯ್ತಲ್ಲ. ಅದಕ್ಕೆ ನೀವು ಅವರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಇನ್ಯಾರು ಹೋಗಿಲ್ಲ, ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡೋ ಕೆಲಸನೂ ಆಗ್ಬೇಕು. ಆಮೇಲೆ ಸಂಪೂರ್ಣ ಒತ್ತಡವನ್ನ BLOಗಳ ಮೇಲೆ ಹಾಕೋದ್ರ ಬದಲು ಬೇರೆ ಅಧಿಕಾರಿಗಳನ್ನು ಕೂಡ ಅವ್ರ ಜೊತೆ ಅಸಿಸ್ಟ್ ಮಾಡೋ ಕೆಲಸನೂ ಆಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಒಂದೇ ಸಮುದಾಯ ಇರುವ ಕಡೆ ಈ ತರ ಪ್ರಾಬ್ಲಮ್ ಆಗ್ತದೆ. BLO ಎಲ್ಲ ಕಡೆ ಒಂದು ಕಮ್ಯುನಿಟಿ ಇದೆ. ನೋಡಿ, ಎಲ್ಲಾದ್ರೂ ಯಾವ್ದಾದ್ರೂ ಹಿಂದೂಗಳ ಕೇರಿ ಇರ್ಬೋದು, ಕಾಲೋನಿ ಇರ್ಬೋದು, ಅಥವಾ ಯಾವುದೇ ಬಡಾವಣೆಗಳಲ್ಲಿ ಇರ್ಬೋದು, ದೇವಸ್ಥಾನದ ಹತ್ರ ಕರೆಸಿ ಫಾರ್ಮ್ ಹಂಚ್ತಾರೆ, ಎನ್ಯುಮರೇಷನ್ ಫಾರ್ಮ್ ಹಂಚೋದನ್ನು ಕೇಳಿದಿರಾ? ಎಲ್ಲಾದ್ರೂ ಕೂಡ ಚೌಲ್ಟ್ರಿ ಮಾಡ್ಬಿಟ್ಟು ಹಿಂದೂಗಳು ಡಾಮಿನೇಷನ್ ಇರೋ ಏರಿಯಾದಲ್ಲಿ ಈ ತರ ಕೆಲಸ ನಡೀತಾ ಇರೋಂಥದ್ದು ನೀವು ನೋಡಿದಿರಾ? ಇಲ್ಲ. ಯಾಕೆ ಮುಸಲ್ಮಾನರ ಏರಿಯಾಗಳಲ್ಲಿ ರಾಮನಗರದಲ್ಲೇ ನಡೀತಾ ಇದೆ, ಮೈಸೂರಲ್ಲಿ ನರಸಿಂಹರಾಜದಲ್ಲಿ ಯಾಕೆ ನಡೀತಾ ಇದೆ, ಕೈಲಾಸಪುರಮದಲ್ಲಿ ಯಾಕೆ ನಡೀತಾ ಇದೆ? ಯಾಕೆ ಮುಸಲ್ಮಾನರೇ ಬರ್ತಾ ಇದ್ದಾರೆ? ದಯವಿಟ್ಟು ಹೇಳಿ. ಡೋರ್ ನಂಬರ್ ಎಲ್ಲಿದೆ ನಿಮ್ದು? ನೀವು ಮನೇಲಿ ಇರ್ಬೇಕು ತಾನೆ, ನೀವು ಡೋರ್ ನಂಬರ್ ತೋರಿಸ್ಬೇಕು ತಾನೆ. ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ರೆ ಅದ್ರದ್ದು ಅವ್ರನ್ನ ಡಿಲಿಷನ್ ಆಗ್ಬೇಕಲ್ವಾ? ನೀವು ಮರಣೋತ್ತರ ಪತ್ರನ ಕೊಡ್ಬೇಕಲ್ವಾ? ಅದನ್ನ ಕೊಡಿ. ನೀವು ಇವತ್ತು ಯಾರೊಬ್ಬ ಇಲ್ಲೊಬ್ಬ ಅಬ್ದುಲ್ಲಾ ಇರ್ತಾನೆ, ಇನ್ನೊಬ್ಬ ಅಬ್ದುಲ್ ಖಾದರ್ ಅಂತ ಇರ್ತಾನೆ, ಎರಡು ಕಡೆ ಒಂದು ಹೆಸರು ಇರ್ತದೆ. ನೀವ್ ಏನಿಲ್ಲಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿಲ್ಲ ಅಂದ್ರೆ ಈ ರೀತಿ ಡೂಪ್ಲಿಕೇಶನ್ ನೀವು ಹೆಂಗ್ ತಡೆಯಕ್ಕಾಗುತ್ತೆ? ನೀವು ಸ್ಥಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಆತ 4 ಕಡೆ ಇದ್ರೆ ಅವ್ನು ಮೀನಾಬಾಗಲ್ ಬಂದು ಚಾಮರಾಜಕ್ಕೂ ಓಟ್ ಹಾಕ್ತಾರೆ, ಅಲ್ಲಿ ಹೋಗ್ಬಿಟ್ಟು ಉದಯಗಿರಿಗೆ ಹೋಗಿ ನರಸಿಂಹರಾಜಕ್ಕೂ ಓಟ್ ಹಾಕ್ತಾರೆ, ಈ ಕಡೆ ಬಂದು ಕೃಷ್ಣರಾಜಕ್ಕೂ ಓಟ್ ಹಾಕ್ತಾರೆ. 3 ಕಡೆನೂ ಇದಾವೆ. ಹಾಗಾಗಿಯೇ ಇದನ್ನ ಡೋರ್ ಟು ಡೋರ್ ಹೋಗುವಂತದ್ದು ಬಹಳ ಮುಖ್ಯ. ಈ ಕೆಲ್ಸಕ್ಕೆ ಕೈ ಹಾಕಿರೋರು ಬರೀ ಮುಸಲ್ಮಾನ ಡಾಮಿನೇಷನ್ ಇರುವ ಜಾಗಗಳಲ್ಲಿ ಆಗಿರೋದ್ರಿಂದಲೇ ನಮ್ ತಕರಾರು. ನಾವೇನು ಯಾವ್ದು ಜಾತಿ ಧರ್ಮದ ವಿರೋಧಿಗಳಂತಲ್ಲ. ನಿಮ್ಮಲ್ಲೇ ಯಾಕೆ ಹಿಂಗಾಗ್ತಾ ಇದೆ? ಮುಸಲ್ಮಾನರ ಬಾಹುಳ್ಯ ಇರುವಂತ ಜಾಗಗಳಲ್ಲೇ ಮಸೀದಿಯಲ್ಲಿ ಮತ್ತು ಚೌಲ್ಟ್ರಿಗಳಲ್ಲಿ ಯಾಕಾಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದೀರಿ? ಡೋರ್ ಹತ್ರ ಹೋಗ್ಬೇಕಾಗಿರೋದು ಈ ಮನೆಯನ್ನ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿಜಿಸ್ಟ್ರೇಷನ್ಗೆ ನಾವು ಈ ಮನೆಗೆ ಬಂದಿದೀವಿ ಅಂತ ಸ್ಟಿಕ್ಕರ್ ಅಂಟಿಸ್ಬೇಕಾದ ಕಡ್ಡಾಯ ತಾನೆ. ಕಡ್ಡಾಯ ಆದ್ಮೇಲೆ ನೀವು ಮಸೀದಿನಲ್ಲಿ ಛತ್ರದಲ್ಲಿ ಕೂರಿಸ್ಕೊಂಡ್ರೆ ನೀವು ಎಲ್ಲಿ ಸ್ಟಿಕ್ಕರ್ ಅಂಟಿಸ್ತೀರಿ ನೀವು? ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.